ಒನ್ ಬೈ ಒನ್ ಫಸ್ಟ್ KCET ಬಗ್ಗೆ ಮಾತಾಡೋಣ, ನೆಕ್ಸ್ಟ್ ನೀಟು, ಆಮೇಲೆ ನರ್ಸಿಂಗ್ ಎಲ್ಲ ಕೂಡ, ಆಮೇಲೆ ಸ್ಕಾಲರ್ಶಿಪ್ ಬಗ್ಗೆ ಒಂದು ಅಪ್ಡೇಟ್ ಇದೆ. ಸೊ ವಿದ್ಯಾರ್ಥಿಗಳಿಗೆ ಇವಾಗ KCET ದವರಿಗೆ ಸೊ BSc BPT ದವರದ್ದು ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಅವರಿಗೆ ಒಂದು ಪ್ರೊವಿಷನ್ ಮೆರಿಟ್ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ನಿಮ್ಮ ನೇಮ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಬೈ ಎಂಟರಿಂಗ್ ಅಂದ್ರೆ CD ನಂಬರ್ ಚೆಕ್ ಮಾಡಿ, ಅಲ್ಲಿ ಫೈಂಡ್ ಅಂತ ಆಪ್ಷನ್ ಇರುತ್ತೆ. PDF ಡೌನ್ ಮಾಡ್ಕೊಂಡು ಫೈಂಡ್ ಮಾಡಿ ನಿಮ್ಮ ಹೆಸರಲ್ಲೇ ಬರುತ್ತೆ, ಯಾಕಂದ್ರೆ ಬಹಳಷ್ಟು ಲೆಂದಿ PDF ಇದೆ ಇದು. ಓಕೆ, ಸೊ ಇನ್ನೊಂದೇನಪ್ಪಾ ಅಂತಂದ್ರೆ ಇವಾಗ ಸೊ ಕೆಲವೊಬ್ರು ಪ್ರಶ್ನೆ ಕೇಳಿದ್ರು, ಸರ್ ಇವಾಗ ನೆಕ್ಸ್ಟ್ ಏನ್ ಬರುತ್ತೆ, ಏನ್ ಕೇಳಿದ್ರು, ಏನ್ ಸೆಂಡ್ ಮಾಡ್ತಾರೆ, ಯಾವ ಲಿಂಕ್ ಸೆಂಡ್ ಮಾಡ್ತಾರೆ ಅಂತ ಕೇಳಿದ್ರು. ಇದು ಹೋದ ವರ್ಷದ ಎಲ್ಲ ಕೂಡ ಪ್ರೊಸೆಸ್ ಏನಾಗಿತ್ತು ಹೋದ ವರ್ಷ ಅಂತ. ಸೊ ಇದೇ ವರ್ಷ ಕೂಡ ಸೇಮ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ರೀಸೆಂಟ್ಲಿ ನಾಟಾದು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಒಂದು ಲಿಸ್ಟ್ ಕೊಟ್ಟಿದ್ರು, ಅಂದ್ರೆ ಯು ಕ್ಯಾನ್ ಎಂಟರ್ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಏನೋ ಸಬ್ಮಿಟ್ ಮಾಡ್ಲಿಕ್ಕೆ. ಓಕೆ, ಒಂದ್ಸಲ ಚೆಕ್ ಮಾಡ್ಲಿಕ್ಕೆ, ಹೌದಾ. ಸೊ ನೆಕ್ಸ್ಟ್ ನಿಮ್ಗೆ ಏನ್ ಬರುತ್ತೆ ಅಂದ್ರೆ ಯಾವ ಸ್ಕೋರ್ ಮ್ಯಾಚ್ ಆಗಿಲ್ಲ, ಹೌದಾ, ನಾಟಾದವ್ರಿಗೆ ಅದನ್ನ ಕೊಡ್ತಾರೆ. ಆಮೇಲೆ ನಿಮ್ಗೆ ಏನ್ ಕೊಡ್ತಾರೆ ಅಂತಂದ್ರೆ UGCET ಕ್ಲಾಸೆ ವಿದ್ಯಾರ್ಥಿಗಳಿಗೆ ವೆರಿಫೈಡ್ ಲಿಸ್ಟ್ ಅವರಿಗೆ ವೆರಿಫಿಕೇಶನ್ ಸ್ಲಿಪ್ ಅಂತ ಕೊಡ್ತಾರೆ. ಓಕೆ, ಸೊ ದಿಸ್ ವಿಲ್ ಬಿ ಇದು ಕಮೆನ್ಸ್ಮೆಂಟ್ ಆಗುತ್ತೆ ಆದಷ್ಟು ಬೇಗನೆ, ಆಯ್ತಾ. ಸೊ ನೆಕ್ಸ್ಟ್ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಡುಗಡೆ ಮಾಡ್ತಾರೆ. ಓಕೆ, ಆಫ್ಟರ್ ದಟ್ ನಿಮಗೆ ಒಂದು ಮಾಕ್ ಅಲಾಟ್ಮೆಂಟ್ ಇನ್ಸ್ಟ್ರಕ್ಷನ್ ಫಾಲೋ ಒಂದು PDF ಕಳಿಸ್ತಾರೆ. ಆಮೇಲೆ ನಿಮಗೆ ಫಸ್ಟ್ ರೌಂಡ್ ಕೂಡ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಅನ್ನ ಬಿಡುಗಡೆ ಮಾಡ್ತಾರೆ. ಸೊ ದಿಸ್ ಈಸ್ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ 5ನೇ ತಾರೀಕು ಆಗಸ್ಟ್ ಅಂತ. ಸೊ ನಿಮ್ದು ಕೂಡ ಬೈ ದ ಟೈಮ್ ಆಫ್ ಆಗಸ್ಟ್ ಈ ಬರುವಂತ ಇನ್ನೊಂದು ಕೆಲವೇ ವಾರಗಳಿದಾವೆ, ಅದು ನಿಮಗೆ ಬರುತ್ತೆ ಆಪ್ಷನ್ ಎಂಟ್ರಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ನೀಟ್ದವ್ರು ಯಾರಿದ್ದೀರಲ್ವಾ, ಸೊ ನೀವು MCC ಕೋಟಾ ಅಂಡರ್ ಬರುವಂತ ಆಲ್ ಇಂಡಿಯಾ ಕೌನ್ಸಿಲಿಂಗ್ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನಿಮಗೆ ಏನಾದ್ರು ಬೈ ಚಾನ್ಸ್ ನಿಮ್ಗೆ MBBS ಕಾಲೇಜ್ ಸಿಗ್ಲಿಲ್ಲ ಅಂತಂದ್ರೆ ನೀವೇನ್ ಮಾಡಿ BAMS BHMS ಇಂಥ ಕೋರ್ಸ್ ಕೂಡ ಒಳ್ಳೆ ಕೋರ್ಸ್ ಇದಾವೆ, ನೀವು ಅದು ಕೂಡ ಜಾಯಿನ್ ಆಗ್ಬಹುದು. ಓಕೆ, ಒಂದ್ಸಲ ಟ್ರೈ ಮಾಡಿ, ಆಯ್ತಾ. ಇನ್ ಕೇಸ್ ಸರ್ ಒಂದು ಅದು ಬರ್ಲಿಲ್ಲ, ಸರ್ ನಂಗೆ BHMS ಬರಲಿಲ್ಲ, MBBS ಬರಲ್ಲ ಅಂತಂದ್ರೆ ಮತ್ತೆ ನೀವು ಯು ಕ್ಯಾನ್ ಬ್ಯಾಕ್ ಟು ದ ಇಂಜಿನಿಯರಿಂಗ್ ದ ಲೈನ್. ಓಕೆ, ಸೊ ಇಂಜಿನಿಯರ್ ಕೂಡ ಚೆನ್ನಾಗಿದೆ, ನೀವು ಯು ವಿಲ್ ಬಿ ಹ್ಯಾವಿಂಗ್ ಅ ಗುಡ್ ಪ್ಯಾಕೇಜ್. ಓಕೆ, ಸ್ಯಾಲರಿ ಇರುತ್ತೆ. ಸೊ ಅದಕ್ಕೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ಓಕೆ, ಯಾಕಂದ್ರೆ ಮತ್ತೆ ಒಂದ್ ವರ್ಷ ಮತ್ತೆ ನೀಟ್ ಬರೀದು ಮೊದಲೇ ಸ್ಕ್ಯಾಮ್ ಆಗಿದೆ ಇವಾಗ ಆಲ್ಮೋಸ್ಟ್ ಆಲ್ ನೀಟ್ ದವ್ರದ್ದು, ಹೌದಾ. ಅದಕ್ಕೆ ಬಹಳ ಜನಕ್ಕೆ ಒಂಥರ ಬೇಜಾರಾಗ್ಬಿಟ್ಟಿದೆ NTA ಮೇಲೆ. ಎನಿವೆ ಅದಕ್ಕೆ ಡಿಸೈಡ್ ಮಾಡ್ಕೊಳ್ಳಿ. ಓಕೆ, ಯು ಹ್ಯಾವ್ ದ ವೆರಿ ಗುಡ್ ಚಾನ್ಸ್. ಫಸ್ಟ್ MBBS ಟ್ರೈ ಮಾಡಿ, ಆಮೇಲೆ BHMS BAMS ಇಲ್ಲ ಅಂದ್ರೆ ಲಾಸ್ಟ್ಲಿ ಇಂಜಿನಿಯರಿಂಗ್ ಅಥವಾ ಅಗ್ರಿಕಲ್ಚರ್ ವೆಟರ್ನರಿ. ಓಕೆ, ಯಾವ್ದು ಬೇಕಾದ್ರೆ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಬಹಳ ಜನ ನಂಗೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಫಸ್ಟ್ ರೌಂಡ್ ಬೆಟರು, ಸೆಕೆಂಡ್ ರೌಂಡ್ ಬೆಟರು ಅಥವಾ ಥರ್ಡ್ ರೌಂಡ್ ಬೆಟರು ಅಂತ. ನೀವು ಯಾವ ರೌಂಡ್ ಅಲ್ಲಿ ನಿಮ್ಗೆ ಕಾಲೇಜ್ ಸಿಕ್ಕಿದ್ರೆ ಅಡ್ಮಿಷನ್ ಆಗ್ತೀರಾ ಅಂತ ಕಮೆಂಟ್ ತಿಳಿಸಿ. ಸೊ ಏನಂದ್ರೆ ವಿದ್ಯಾರ್ಥಿಗಳು ಏನು ಆ ತಲೆಯಲ್ಲಿ ಅನ್ಕೊಂಡಿದ್ದಾರೆ ಅಂದ್ರೆ ಫಸ್ಟ್ ರೌಂಡ್ ಅಂದ್ರೆ ಬೆಸ್ಟ್, ಅದೇ ಕಾಲೇಜ್ ಹೋಗ್ತೇನೆ ಅಂತ ಅನ್ಕೊಂಡಿದ್ದಾರೆ. ಸೊ ದಿಸ್ ಇಸ್ ರಾಂಗ್. ನೀವೇನ್ ಮಾಡ್ಬೇಕು, ಸೆಕೆಂಡ್ ರೌಂಡ್ ವರ್ಗು ವೇಟ್ ಮಾಡಿ ಅಥವಾ ಥರ್ಡ್ ರೌಂಡ್ ವರ್ಗು ವೇಟ್ ಮಾಡಿದ್ರೆ ಒಂದು ಒಳ್ಳೆ ಕಾಲೇಜ್ ಸಿಗತ್ತೆ. ಓಕೆ, ಬಹಳ ಜನ ವಿದ್ಯಾರ್ಥಿ ಕಮೆಂಟ್ ಮಾಡ್ತಾರೆ, ಸರ್ ಫಸ್ಟ್ ರೌಂಡ್ ಅಲ್ಲಿ ಅಡ್ಮಿಷನ್ ಚೆನ್ನಾಗಿ ಕಾಲೇಜ್ ಸಿಗತ್ತಲ್ವಾ ಅಂತ ಕೇಳಿದ್ರು. ಹಂಗಿರಲ್ಲ, ಅದು ಅಂದ್ರೆ ಎಷ್ಟು ವೇಟ್ ಮಾಡ್ತೀರಾ ಅಷ್ಟು ನಿಮಗೆ ವೇಕೆನ್ಸಿ ಆಗುತ್ತೆ. ನಾ ಹಳೆ ವಿಡಿಯೋಸ್ ನಮ್ಮ ಆಪ್ಷನ್ ಟು ವಿಡಿಯೋ ಅಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೇನೆ. ಎಷ್ಟು ವೇಟ್ ಮಾಡ್ತೀರಾ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ಗೆ ನಿಮಗೆ ಒಳ್ಳೆ ಕಾಲೇಜ್ ಸಿಗುತ್ತೆ, ಅಂದ್ರೆ ಒಳ್ಳೆ ಪ್ರಿಫರೆನ್ಸ್ ಇರುವಂತ ನಿಮ್ದು ಹೈಯರ್ ಪ್ರಯಾರಿಟಿ ಇರುವಂತ ಕಾಲೇಜ್ ನಿಮಗೆ ಸಿಗತ್ತೆ. ಮತ್ತೆ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳೇ, ಸೊ ಪ್ರೈವೇಟ್ ಸ್ಕಾಲರ್ಶಿಪ್ ನಾನು ಇವಾಗ ಹೊಸದಾಗಿ ಬಂದಿದೆ ಇನ್ನೊಂದು, ನಾನು ನಿಮಗೆ ಟೆಲಿಗ್ರಾಮ್ ನಲ್ಲಿ ಶೇರ್ ಮಾಡ್ತೇನೆ. ಅದೇ ರೀತಿ SSP ಮತ್ತೆ NSP ಅಕೌಂಟ್ ಯಾರನ್ನು ನೀವು ಇದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ತಪ್ಪದೇ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಸೊ ದಟ್ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಓಕೆ, ಸೊ ಇನ್ನೊಂದು ಬಹಳ ಜನ ಕೇಳ್ತಾ ಇದ್ರು, ಸರ್ ಒಂದು ಬ್ಯಾಂಕ್ ಅಕೌಂಟ್ ನಮ್ಮ ನಂಬರ್ಗೆ ಲಿಂಕ್ ಆಗಿಲ್ಲ ಅಂತ ಕೇಳ್ತಾ ಇದ್ರು. ಸೊ ಅವೆಲ್ಲ ಇವಾಗಲೇ ರೆಕ್ಟಿಫೈ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಮತ್ತೆ ಬ್ಯಾಂಕ್ ಹೇಳ್ಕೊಂಡು ಲಿಂಕ್ ಆಗಿರ್ಬೇಕು, ಮತ್ತೆ ಪ್ಯಾನ್ ಕಾರ್ಡ್ ಮಾಡಿಸಿದ್ರೆ ನಿಮ್ಗೆ ಒಳ್ಳೇದು, ಮುಂದೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಮತ್ತೆ ನಿಮ್ದು ಹೇಳಿದ್ನೆಲ್ಲ ಒಂದು ಡೆಬಿಟ್ ಕಾರ್ಡು, ಓಕೆ, ಮತ್ತೆ ನಿಮ್ದು ನೆಟ್ ಬ್ಯಾಂಕಿಂಗ್ ಅಥವಾ ಫೋನ್ ಪೇ ಇವೆಲ್ಲ ನಿಮ್ಮ ಮೊಬೈಲ್ ಇಟ್ಕೊಳ್ಳಿ. ಯಾಕಂದ್ರೆ ನೀವು ಡಿಗ್ರಿ ಹೋಗ್ತಾ ಇದ್ದೀರಾ, ಬಹಳಷ್ಟು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಕೆಲವೊಂದು ಡೌಟ್ ಸಾಲ್ವ್ ಮಾಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ಸೊ ನಿಮ್ಗೆ ಆದಷ್ಟು ಬೇಗ ಲಿಂಕ್ ಅವೈಲೇಬಲ್ ಮಾಡ್ತಾರೆ, ಆಯ್ತಾ. ಸೊ ಇಲ್ಲೊಬ್ಬ ಒಂದು ಸುಂದರವಾಗಿ ಒಂದು ಡೌಟ್ ಕೇಳಿದ್ದಾರೆ. ಓಕೆ, BSc ನರ್ಸಿಂಗ್ ಇಷ್ಟು ರ್ಯಾಂಕ್ ಇದೆ ಸರ್ ಸಿಗತ್ತಾ ಅಂತ, ಅದೇ ಹೇಳಿದ್ನಲ್ಲ. ಸೊ ಇನ್ ಕೇಸ್ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ BSc ನರ್ಸಿಂಗ್ ಕೊಡಿ. ಇನ್ ಕೇಸ್ ನೀವು ಸೆಕೆಂಡ್ ಚಾಯ್ಸ್ ಕೂಡ ಇಟ್ಕೋಬೇಕು. ಇನ್ ಕೇಸ್ ನಮ್ಗೆ BSc ಸಿಗ್ಲೇ ಇಲ್ಲ, ಓಕೆ, ಅಂದ್ರೆ ಒಂದು ಪ್ಲಾನ್ B ಅಂತ ಇರಬೇಕು. BSc ನರ್ಸಿಂಗ್ ಸಿಗ್ಲಿಲ್ಲ ಅಂದ್ರೆ BPT ಹೋಗ್ತೇನೆ, ಅದು BP ಹೋಗ್ತೇನೆ ಅಥವಾ ಇಂಜಿನಿಯರಿಂಗ್ ಹೋಗ್ತೇನೆ ಅಥವಾ ಇನ್ನಿತರ ಬೇರೆ ಕೋರ್ಸ್ ನಾನು ಟ್ರೈ ಮಾಡ್ತೀನಿ ಅಂತ ಅದಕ್ಕೆ ಪ್ರಿಫರೆನ್ಸ್ ಆರ್ಡರ್ನ ರೆಡಿ ಮಾಡ್ಕೊಳ್ಳಿ. ಓಕೆ, ಅದಕ್ಕೆ ನಿಮ್ಗೆ 500 ಕಾಲೇಜು 600 ಕಾಲೇಜನ್ನು ರೆಡಿ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಿಮ್ಗೆ ಗೊತ್ತಾಗತ್ತೆ ಯಾವ ಕಾಲೇಜ್ ಫಸ್ಟ್ ಇರಲಿ, ಸೆಕೆಂಡ್ ಇರಲಿ, ಥರ್ಡ್ ಇರಲಿ. ಓಕೆ, ಹಂಗೆ ನೀವು ಡಿಸೈಡ್ ಮಾಡ್ಕೊಳ್ಳಿ, ಆಯ್ತಾ. ಸೊ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಯ್ತಾ, ಇನ್ನು ಆಗೆಲ್ಲ ವೇಟ್ ಮಾಡಿ, ನನಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ನೋಡಿ ನೀಟ್ ವಿದ್ಯಾರ್ಥಿ 552 ಇದೆ. ಸೊ ಸಿಗತ್ತಾ ಅಂತ ನೋಡಿ. ಗೌರ್ಮೆಂಟ್ ಬಗ್ಗೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಗೌರ್ಮೆಂಟ್ ಅಲ್ಲಿ ಕೆಲವೊಮ್ಮೆ ನಿಮ್ಗೆ ಸಿಗಲ್ಲ, ಕಾಂಪಿಟೇಷನ್ ಆಗಿರುತ್ತೆ. ಬಟ್ ಪ್ರೈವೇಟ್ ಅಲ್ಲಿ ಬಹಳಷ್ಟು ಫೀಸ್ ಅನ್ನ ಅವರು ಕೆತ್ತಾರೆ. ಅದಕ್ಕೆ ನೀವು BAMS BHMS ಟ್ರೈ ಮಾಡಿ. ಅದು ಸಿಗಲ್ಲ ಅಂದ್ರೆ ನೀವು ಅದನ್ನ ಥಿಂಕ್ ಮಾಡ್ಕೊಂಡು ಇಂಜಿನಿಯರಿಂಗ್ ಬರೋದಾದ್ರೆ ಯು ಕ್ಯಾನ್ ವೆಲ್ಕಮ್ ಅಂತ ಹೇಳ್ಬೋದು. ಓಕೆ, ಸೊ ಇದು ಕೂಡ ಚೆನ್ನಾಗಿದೆ. ಎಲ್ಲ ಕೂಡ ಈ ವರ್ಷ ಬಹಳ ಜನಕ್ಕೆ ಚೆನ್ನಾಗಿ ರ್ಯಾಂಕಿಂಗ್ ಪಡೆದಿರಾ. ಬಟ್ ಅಲ್ಟಿಮೇಟ್ಲಿ ಕೌನ್ಸಿಲಿಂಗ್ ಅಲ್ಲಿ ಯಾವ ರೀತಿ ಕಂಪ್ಲೀಟ್ ಆಗತ್ತೆ ಈ ವರ್ಷ ನೋಡೋಣಂತೆ, ಯಾಕೆಂದ್ರೆ ಸ್ಕ್ಯಾಮ್ ಆಗಿತ್ತಲ್ವಾ, ಹಂಗಾಗಿ.
ಓಕೆ, ಇನ್ನು ಮೈ ಸನ್ ಇಷ್ಟು ರ್ಯಾಂಕ್ ಇದೆ KCET ವಾಂಟ್ ಗುಡ್ ಕಾಲೇಜ್ ಅಂತ ಹಾಕಿದ್ದೀರಾ. ಓಕೆ, ಅದನ್ನ ಪ್ರಿಫರೆನ್ಸ್ ಅಲ್ಲಿ ಇಡಿ. ಅದ್ರ ಜೊತೆ ಬೇರೆ ಕಾಲೇಜಸ್ ಕೂಡ ನೀವು ಅದನ್ನ ಆಪ್ಷನ್ಗೆ ಇಟ್ಕೊಳ್ಳಿ. ಆಯ್ತು, ಇಲ್ಲೊಬ್ರು ಡೌಟ್ ಕೇಳಿದ್ದಾರೆ, ಏರೋನಾಟಿಕಲ್ ಇಂಜಿನಿಯರಿಂಗ್ ಸೀಟ್ ಸಿಗ್ಬೇಕು ಎಷ್ಟು ರ್ಯಾಂಕ್ ಇರ್ಬೇಕಂತ. ನೀವು ರ್ಯಾಂಕ್ ಬಗ್ಗೆ ತಲೆ ಕೆಡಿಸ್ಲಿಕ್ಕೆ ಹೋಗಬೇಡಿ. ನಿಮ್ಗೆ ಇಷ್ಟ ಇದೆ ತಾನೇ ಆಪ್ಷನ್ ಅಲ್ಲಿ ಕಾಲೇಜನ್ನು ಮೆನ್ಷನ್ ಮಾಡಿ ಅಷ್ಟೇ. ನೀವು ಬೇರೆ ಪ್ಲಾನ್ಸ್ ಕೂಡ ಇಟ್ಕೊಳ್ಳಿ, ಬರೀ ಏರೋನಾಟಿಕಲ್ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಬೇರೆ ಕೂಡ ಸಿವಿಲ್ ಇದಾವೆ, ENC ಇದಾವೆ, ತ್ರಿಬಲ್ ಇದೆ, CS ಇದೆ, ಎಲ್ಲ ಕೂಡ ನೀವು ಇಟ್ಕೊಳ್ಳಿ. ಆಯ್ತಾ, ಆಪ್ಷನ್ ಎಂಟ್ರಿಯಲ್ಲಿ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ಸರ್ ಪೋರ್ಟಲ್ ಲಿಂಕ್ ಯೂಸೇಜ್ ಏನಿದೆ ಅಂತ. ಇದು ನಂಗೆ ಅರ್ಥ ಆಗಿಲ್ಲ, ಸೆಂಟೆನ್ಸ್ ಅದನ್ನ ಬ್ರೀಫ್ ಆಗಿ ಬರೀರಿ. ಓಕೆ ಸರ್, ಫೀಸ್ ರಿಮೇನ್ ಸೇಮ್ ಫಾರ್ 4 years. ಅಫ್ಕೋರ್ಸ್ ಯೂಶಲಿ ಸೇಮ್ ಇರುತ್ತೆ. ಅಂದರೆ ಕೆಲವೊಬ್ಬರಿಗೆ ಅಗ್ರಿಕಲ್ಚರ್ ವಿದ್ಯಾರ್ಥಿಗಳಿಗೆ ಸೆಮ್ ವೈಸ್ ಇರುತ್ತೆ, ಕೆಲವೊಬ್ಬರಿಗೆ ಇಯರ್ ವೈಸ್ ಇರುತ್ತೆ, ಬಟ್ ಆಲ್ಮೋಸ್ಟ್ ಆಲ್ ಸೇಮ್ ಇರುತ್ತೆ. ಓಕೆ, ಸೊ ಕೆಲವೊಮ್ಮೆ ಅದು ಹೆಚ್ಚು ಕಮ್ಮಿ ಆಗುತ್ತೆ, ಬಟ್ ಡಿಪೆಂಡಿಂಗ್ ಅಪಾನ್ ದ ಕೋರ್ಸ್ ಮೇಲೆ ಚೇಂಜ್ ಆಗುತ್ತೆ. ಆಯ್ತಾ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ನೀಟ್ ಕೌನ್ಸಿಲಿಂಗ್ ಸೇಮ್ ಪ್ರೊಸೀಜರ್ KE ವೆಬ್ಸೈಟ್. ಓಕೆ, ಸೇಮ್ ಇರುತ್ತೆ, ಸೇಮ್ ಕೇಸ್ ಇದಾಗುತ್ತೆ, ಬಟ್ ಈ ವರ್ಷ ಆದಷ್ಟು ಬೇಗ ಅಪ್ಡೇಟ್ ಮಾಡಬೇಕು ಅವರು. ಅದ್ರ ಬಗ್ಗೆ ನೋಡೋಣ. ಅಡ್ಮಿನಿಸ್ಟ್ರೇಟಿವ್ ನಂಬರ್ ನಿಮ್ಗೆ ಆದಷ್ಟು ಬೇಗ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ಡಿಸ್ಪ್ಲೇ ಮಾಡ್ತೀನಿ ನಂಬರ್, ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ. ಆಯ್ತಾ. ಸೊ ಹಾಗಾಗಿ ವಿದ್ಯಾರ್ಥಿ ಬಹಳ ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತಾರೆ. ಓಕೆ, ಸೊ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಸಂದೇಹಗಳಿದೆ, ಬಹಳ ಜನ ನನಗೆ ರೀಸೆಂಟ್ಲಿ ಲಾಸ್ಟ್ ಡೇ ನಾನು ನೋಡಿದಾಗ ಬಹಳ ಜನ ನನಗೆ ಟೆಲಿಗ್ರಾಮ್ದಲ್ಲಿ ನನಗೆ ಮೆನ್ಷನ್ ಮಾಡಿದ್ರಿ, ಪ್ರತಿಯೊಬ್ಬರು ರಿಪ್ಲೈ ಕೊಟ್ಟಿದ್ದೇನೆ. ಓಕೆ, ಸೊ ಬಿ ಇನ್ ಟಚ್, ಸೊ ದಟ್ ನಿಮಗೆ ಒಂದು ಪ್ರತಿಯೊಂದು ಹಂತದಲ್ಲಿ ಕೂಡ ನಿಮಗೆ ಏನಾದ್ರು ಸಂದೇಹಗಳಿದ್ರೆ ಐ ವಿಲ್ ಬಿ ದೇರ್ ಟು ರಿಪ್ಲೈ ಯು. ಓಕೆ, ವಿಡಿಯೋ ಲೈಕ್ ಮಾಡಿ and share to your friends also, and as well as college groups also. Thank you.